ಎಆರ್ಟಿಒ ಅಮಾನತಿಗೆ ಆಗ್ರಹಿಸಿ ಮಲೆನಾಡು ರಕ್ಷಣಾ ಸೇನೆಯಿಂದ ಪ್ರತಿಭಟನೆ. ಕರ್ತವ್ಯ ಲೋಪವೆಸಗಿರುವ ಎಆರ್ಟಿಒ ಅವರನ್ನ ಕೂಡಲೇ ಅಮಾನತು ಮಾಡಬೇಕೆಂದು ಆಗ್ರಹಿಸಿ ಮಲೆನಾಡು ರಕ್ಷಣಾ ಸೇನೆ ವತಿಯಿಂದ ಪಟ್ಟಣ ಪ್ರತಿಭಟನೆ ಮಾಡಲಾಯಿತು. ಪಟ್ಟಣದ ಹೇಮಾವತಿ ಸೇತುವೆಯಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ರಾಜ್ಯ ಸಾರಿಗೆ ಸಚಿವರ ವಿರುದ್ಧ ಘೋಷಣೆ ಕೂಗುತ್ತಾ ಹಳೆ ಬಸ್ ನಿಲ್ದಾಣದಿಂದ ಕೆಲಕಾಲ ಮಾನವ ಸರಪಳಿ ಮುಖಾಂತರ ರಸ್ತೆ ತಡೆ ಮಾಡಿ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಿದರು. ರಾಜ್ಯ ಸರ್ಕಾರಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಪರವಾಗಿ ಸಂಘಟನೆಯ ರಾಜ್ಯಾಧ್ಯಕ್ಷ ಸಾಗರ್ ಜಾನಕೆರೆ ಮಾತನಾಡಿ, ಸಾರ್ವಜನಿಕರಿಗೆ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಬೇಕಾಗಿದ್ದ ಎಆರ್ಟಿಒ ಅವರು ಒಬ್ಬ ಬ್ರೋಕರ್ ಹುಟ್ಟುಹಬ್ಬವನ್ನ ಎಆರ್ಟಿಒ ಕಚೇರಿಯಲ್ಲಿ ಅವರ ಸಮ್ಮುಖದಲ್ಲೇ ಆಚರಿಸಿರುವುದು ಎಷ್ಟು ಸರಿ? ಈ ರೀತಿಯ ಅಧಿಕಾರಿಗಳು ಇಲ್ಲಿಗೆ ಬೇಕಾ? ಇವರಿಂದ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಲು ಸಾಧ್ಯವಾ? ಎಆರ್ಟಿಒ ಕಚೇರಿ ಭ್ರಷ್ಟಾಚಾರದ ಗೂಡಾಗಿದೆ. ಎಆರ್ಟಿಒ ಕರ್ತವ್ಯ ಲೋಪವೆಸಗಿರುವುದು ಸಾಬೀತಾಗಿದೆ. ಕಚೇರಿಯಲ್ಲಿ ನಡೆದ ಬ್ರೋಕರ್ ಹುಟ್ಟುಹಬ್ಬದ ಆಚರಣೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಈ ಅಧಿಕಾರಿಯ ಅಮಾನತಿಗೆ ಆಗ್ರಹಿಸಿ ಸಾರಿಗೆ ಸಚಿವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದ್ರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ಈ ಅಧಿಕಾರಿಯನ್ನ ಅಮಾನತು ಮಾಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು. 8 ದಿನ ಕಳೆದೋಯ್ತು. ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ, ಹಾಗೆ ಜಿಲ್ಲಾಡಳಿತನೂ ಕಣ್ಮುಚ್ಚಿ ಕುಳಿತಿದೆ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ಇವತ್ತು ಆರ್ಟಿಒ ಕಚೇರಿಯನ್ನು ದುರ್ಬಳಕೆ ಮಾಡಿಕೊಂಡು ಆರ್ಟಿಒ ಅಧಿಕಾರಿಗಳಾದ ಮಧುರ, ಹಾಗೆ ಅವರ ಸಿಬ್ಬಂದಿ ಆದಂಥ ಆಶಾ, ಹಾಗೇನೆ ಇನ್ನೊಬ್ರು ಸೂಪರಿಂಟೆಂಡೆಂಟ್ ಆದಂಥ ಗಿರೀಶ್, ಇವರು ಆರ್ಟಿಒ ಕಚೇರಿಯನ್ನ ದುರ್ಬಳಕೆ ಮಾಡಿಕೊಂಡು ಸುಮಾರು ಇವತ್ತಿಗೆ 8 ದಿವಸ ಆಯಿತು. ಯಾವ ತರ ದುರ್ಬಳಕೆ ಅಂದ್ರೆ ಅದು ಇಡೀ ದೇಶವೇ ಖಂಡಿಸುವಂತಹ ವಿಚಾರ. ಯಾಕೆಂದ್ರೆ ಆರ್ಟಿಒ ಕಚೇರಿಯ ಒಳಭಾಗದಲ್ಲಿ ಮಾಂಸವನ್ನು ಬೇಯಿಸಿ ಬಿರಿಯಾನಿ ಮಾಡಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ. ಅಂದ್ರೆ ಅದರಲ್ಲೂ ಸಹ ಇವರು ಅಧಿಕಾರಿಗಳ ಹುಟ್ಟುಹಬ್ಬ ಆಚರಿಸಿದ್ರೆ ಯಾವುದೇ ತರದ್ದು ನಾವು ಇಷ್ಟಕ್ಕೂ ಈ ಮಟ್ಟಿಗೆ ಬರ್ತಿರ್ಲಿಲ್ಲ. ಏನೋ ಬೆಳಿ ಅಧಿಕಾರಿಗಳು ಹುಟ್ಟುಹಬ್ಬನ ಆಚರಿಸ್ಕೊಂಡಿದ್ದಾರೆ ಅಂತಿದ್ವಿ. ಆದ್ರೆ ಇವತ್ತು ಇವರು ಮಾಡಿದ್ದು ಒಬ್ಬ ದಲ್ಲಾಳಿಯ ಹುಟ್ಟುಹಬ್ಬ. ಅವನು ದಲ್ಲಾಳಿ ಅಂದ್ರೆ ಇವರಿಗೆ ಹಣವನ್ನ ರೋಡಲ್ಲಿ ಅಲ್ಲಿ ಬಂದಂತ ಸಾರ್ವಜನಿಕರಿಂದ ಕಮಿಷನ್ ತಂದು ಕೊಡುವಂತ ದಲ್ಲಾಳಿ. ಆ ದಲ್ಲಾಳಿಯ ಹುಟ್ಟುಹಬ್ಬವನ್ನ ಹಾರ ತುರಾಯಿ ಕಿರೀಟವನ್ನ ಹಾಕಿ ಬಿರಿಯಾನಿನ ಹಂಚಿ ಮಾಂಸಾಹಾರ ಪದಾರ್ಥಗಳನ್ನ ಅದರ ಒಳಗಡೆನೆ ಬೇಯಿಸಿ ಇವತ್ತು ಅಧಿಕಾರಿಗಳು ಹುಟ್ಟುಹಬ್ಬನ ಆಚರಿಸಿದ್ದಾರೆ. ಆ ಹುಟ್ಟುಹಬ್ಬವನ್ನು ಆಚರಿಸಿದ್ದನ್ನ ಇವತ್ತು ಮಾಧ್ಯಮ ಮಿತ್ರರಿರ್ಬೋದು, ಹಾಗೇನೆ ಪತ್ರಿಕಾ ಮಿತ್ರರಿರ್ಬೋದು, ಇಡೀ ರಾಜ್ಯ ವ್ಯಾಪ್ತಿನಲ್ಲಿ ಸುದ್ದಿನ ಮಾಡಿದ್ದಾರೆ. ಅದಲ್ಲದೆ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಉಸ್ತುವಾರಿ ಸಚಿವರು ಬಂದಾಗ, ಕೆ ರಾಜಣ್ಣನವರು ಬಂದಾಗ ಅವರಿಗೂ ಸಹ ಮನವಿನ ಸಲ್ಲಿಸಿದರೆ ಇವ್ರನ್ನ ಅಮಾನತು ಮಾಡಬೇಕು ಅಂತೇಳಿ. ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಅವರ ಮೇಲಧಿಕಾರಿಗಳಾದಂಥ ಕಮಿಷನರ್ ಇರ್ಬೋದು, ಜಾಯಿಂಟ್ ಕಮಿಷನರ್ ಇರ್ಬೋದು, ನಮ್ಮ ಹಾಸನದ ಜಿಲ್ಲಾಧಿಕಾರಿಗಳಿರ್ಬೋದು, ಯಾರೂ ಸಹ ಇವರ ಮೇಲೆ ಒಂದೇ ಒಂದು ಕ್ರಮನ ಇದುವರೆಗೂ ತಗೊಂಡಿಲ್ಲ. ನಮಗೂ ಸಹ ತಾಳ್ಮೆ ಅನ್ನೋದಿರುತ್ತೆ. ಆ ತಾಳ್ಮೆಯನ್ನ ಕಳ್ಕೋಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಸುಮ್ಮನೆ ಇದ್ವಿ. ಆದರೂ ಸಹ ಇವತ್ತು ಸಕಲೇಶಪುರದ ತಾಲೂಕು ಮಟ್ಟದಲ್ಲಿ ತುಂಬಾ ಚಿಕ್ಕದಾಗಿ ಒಂದು ಹೋರಾಟನ ಮಾಡಿದೀವಿ. ಯಾವ ತರ ಅಂತಂದ್ರೆ ಎಸಿ ಕಚೇರಿಗೆ ಬಂದು ನಾವು ಮನವಿ ಕೊಡಬೇಕು. ಇಲ್ಲಿ ಎಸಿ ಕಚೇರಿನಲ್ಲಿ ನಾವು ಇವತ್ತು ಕೇಕ್ನ ಕಟ್ ಮಾಡುವ ಮುಖಾಂತರ ವಿಭಿನ್ನವಾಗಿ ಎಸಿ ಅವರಿಗೆ ಮನವಿನ ಕೊಡಬೇಕು ಅಂತ ಹೇಳಿ ನಾವು ಇಲ್ಲಿ ಬಂದಿದ್ದೀವಿ. ಇವತ್ತು ಎಸಿ ಅವರಿಗೆ ಮನವಿ ಕೊಡ್ತೀವಿ. ನಾವು ನಿನ್ನೆನೂ ಸಹ ಪೊಲೀಸ್ ಇಲಾಖೆಯಲ್ಲಿ ಹೋಗಿ ಮನವಿ ಮಾಡಿದ್ವಿ. ನಾವು ಆರ್ಟಿಒ ಕಚೇರಿಯ ಮುಂಭಾಗ ಕೇಕ್ ಕತ್ತರಿಸುವ ಮುಖಾಂತರ ಹೋರಾಟವನ್ನು ಮಾಡ್ತೀವಿ ಅಂತ ನಮಗೆ ಸಾಹೇಬರು ತಿಳಿಸಿದ್ರು. ಯಾವುದೇ ಕಾರಣಕ್ಕೂ ಬೇಡ, ಅಲ್ಲಿ ಗೊಂದಲ ಸೃಷ್ಟಿಯಾಗುತ್ತೆ, ಅಲ್ಲಿ ಬೇರೆ ಇನ್ನೊಂದು ಲಾ ಅಂಡ್ ಆರ್ಡರ್ ಇಶ್ಯೂ ಆಗುತ್ತೆ, ಆ ಕಾರಣವಾಗಿ ಅಲ್ಲಿ ಬೇಡ ಅಂತ ಹೇಳಿದ್ರು. ಅದನ್ನು ನಾವೆಲ್ಲ ಮನಗಂಡು ಇವತ್ತು ಎಸಿ ಕಚೇರಿಯ ಮುಂಭಾಗ ಬಂದಿದ್ದೀವಿ. ನಮ್ಮ ಮನವಿ ಇಷ್ಟೇ, ಈ ಭ್ರಷ್ಟ ಆರ್ಟಿಒ ಅಧಿಕಾರಿಗಳು ಏನಿದ್ದಾರೆ ಆ ಅಧಿಕಾರಿಗಳನ್ನ ಈ ತಕ್ಷಣಕ್ಕೇನೆ ನಾನು ಹೇಳಿದಂತ ಮಧುರ, ಆಶಾ, ಶ್ರೀಯುತ ಪ್ರತಾಪ್ ಪಾಟೀಲ್ ಅವರದ್ದು 18ನೇ ತಾರೀಕು ಇವತ್ತು ಹುಟ್ಟುಹಬ್ಬ ಇದೆ ಅಂತೇಳಿ ಆರ್ಟಿಒ ಕಚೇರಿಯವರೇ ಸ್ವೀಕರಿಸಿದ್ದಾರೆ. ನೋಡಿ, ಇದನ್ನ ಸ್ವೀಕರಿಸಿದ್ದಾರೆ. ಆದ್ರೆ ನಮ್ಗೆ ಇದುವರೆಗೂ ಯಾವ ಹಿಂಬಾರನೂ ಕೊಡ್ಲಿಲ್ಲ. ಇವತ್ತು ಪ್ರತಾಪ್ ಪಟೇಲ್ ಅವರ ಹುಟ್ಟುಹಬ್ಬ ಇದೆ, ಆರ್ಟಿಒ ಕಚೇರಿನಲ್ಲೇ ಸೀಲ್ ಹಾಕೊಟ್ಟಿದ್ದಾರೆ. ನಿಮ್ಗೆ ವಿರೋಧಿಸ್ತೀವಿ ಅಂತ ಹೇಳ್ತವೋ ಅಥವಾ ಹುಟ್ಟುಹಬ್ಬ ಆಚರಣೆ ಮಾಡಿ ಅಂತಾನೋ ಯಾವುದೇ ರೀತಿ ಹಿಂಬಾರವನ್ನು ಕೊಟ್ಟಿಲ್ಲ. ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಅನುಮತಿ ಕೊಡ್ತಾ ಇಲ್ಲ. ನಾವು ಅರ್ಜಿ ಕೊಟ್ಟಿದ್ದೀವಿ, ಅರ್ಜಿನ ಸ್ವೀಕರಿಸಿದ್ದಾರೆ ಆರ್ಟಿಒ ಕಚೇರಿಯಿಂದ. ಆದ್ರೆ ಇವತ್ತು ಹುಟ್ಟುಹಬ್ಬ ಇದೆ, ಆದ್ರೆ ದಲ್ಲಾಳಿಯ ಹುಟ್ಟುಹಬ್ಬವನ್ನು ಅವ್ರು ಆಚರಿಸ್ಕೊಂಡಿದ್ದಾರೆ ಯಾವುದೇ ಅನುಮತಿ ಇಲ್ಲದೆ. ಆದ್ರೆ ನಾವು ಅಧಿಕೃತವಾಗಿ ಆರ್ಟಿಒ ಕಚೇರಿಗೆ ಅರ್ಜಿ ಸಲ್ಲಿಸುವ ಮುಖಾಂತರ ಇವತ್ತು ನಮಗೂ ಅವಕಾಶ ಮಾಡಿಕೊಡಿ, ನಾವು ರೈತರಿದ್ದೀವಿ ಅಂತ ಹೇಳಿ ಅದನ್ನ ಪಡೆದಿದ್ದಾರೆ. ಆದ್ರೆ ಹುಟ್ಟುಹಬ್ಬ ಮಾಡ್ಕೊಳ್ಳಕ್ಕೆ ಅವಕಾಶಗಳು ಕೊಡ್ತಾ ಇಲ್ಲ. ಅಲ್ಲಿ ಅಧಿಕಾರಿಗಳು, ನಮ್ಗೆ ಆರಕ್ಷ ಅಧಿಕಾರಿಗಳು ನಮ್ಮ ಸಾಗರ ಮುಖಾಂತರ ಮನವಿ ಮಾಡ್ಕೊಂಡು ಅಲ್ಲಿ ಹೋಗೋದು ಬೇಡ ಗೊಂದಲ ಅಂತ ಹೇಳ್ಬಿಟ್ಟು, ಆದ್ರೆ ನಮಗೆ
ಅಧಿಕಾರಿಗಳ ನಮ್ಮ ಜನಸಾಮಾನ್ಯರಿಗೆ ರೈತರಿಗೆ ಇವ್ರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳಕ್ಕೆ ಅವಕಾಶ ಕೊಡ್ತಿಲ್ಲ, ಅರ್ಜಿ ಸ್ವೀಕರಿಸ್ತಾರೆ. ಅದೇ ದಲ್ಲಾಳಿ ಹುಟ್ಟುಹಬ್ಬವನ್ನ ಈ ಎಲ್ಲಾ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ಸೇರ್ಕೊಂಡು ವಿಜೃಂಭಣೆಯಿಂದ ಆಚರಿಸಿ ಶಾಲ ಹಾಕ್ತಾರೆ, ಕೇಕ್ ಕಟ್ ಮಾಡಿಸ್ತಾರೆ, ಇದ್ರ ಮುಖಾಂತರ ಬಿರಿಯಾನಿ ಹಂಚುತ್ತಾರೆ. ಆದ್ರೆ ನಾವು ಹೇಳ್ತಾ ಇದ್ದೀವಿ, ಈಗ ನಾವು ರೈತ ಹೋರಾಟಗಾರರು, ಮಾನವ ಹಕ್ಕವರು, ನಮ್ಮ ಮಲೆನಾಡು ರಕ್ಷಣಾ ವೇದಿಕೆಯವರೆಲ್ಲ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ಎಲ್ಲಾದ್ರೂ ಉನ್ನತ ಅಧಿಕಾರಿಗಳು ತಕ್ಷಣಕ್ಕೆ RTO ಕಚೇರಿಯ 3 ಸಿಬ್ಬಂದಿಗಳನ್ನು ತಕ್ಷಣಕ್ಕೆ ಅಮಾನತು ಮಾಡದಿದ್ದಲ್ಲಿ ನಾವು ಇಲ್ಲಿಂದ ಬೆಂಗಳೂರಿಗೆ ಪಾದಯಾತ್ರೆ ಮುಖಾಂತರ ಹೋರಾಟಕ್ಕೆ ಕೂಡ ಸಾಗರ್ ಅವ್ರ ಜೊತೆ ನಾವು 40 ಹಂಚ್ಕೊಂಡಿದ್ದೀವಿ. ಇಲ್ಲಿ ಸಕಲೇಶ್ಪುರದಿಂದ ನಾವು ಕಾಲ್ತಳಿಗೆ ತೆರಳಿಬಿಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿಬಿಟ್ಟು ಅಲ್ಲಿನೂ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಸರ್ಕಾರಕ್ಕೆ, ರಾಜಭವನಕ್ಕೆ ಮುತ್ತಿಗೆ ಹಾಕಂತದ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಎಚ್ಚರಿಕೆ ಕೊಡ್ತಿದ್ದೀವಿ. ತಕ್ಷಣಕ್ಕೆ ಈ 3 ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ, ಆಯುಕ್ತರು, ಸಾರಿಗೆ ಮಂತ್ರಿಗಳು ತಕ್ಷಣಕ್ಕೆ ಇವ್ರನ್ನ ಅಮಾನತು ಮಾಡಬೇಕಂತ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ದರ್ಶನ್, ಉಪಾಧ್ಯಕ್ಷರಾದ ನಾಗೇಂದ್ರ, ತಾಲೂಕು ಅಧ್ಯಕ್ಷ ಮಂಜುದೇವ್ ಹುಲ್ಲಹಳ್ಳಿ, ಪದಾಧಿಕಾರಿಗಳಾದ ಚಂದ್ರು, ತೇಜಸ್, ರುತೇಶ್, ದರ್ಶನ್, ಪೂಜಾರಿ ಸೇರಿದಂತೆ ಇತರರು ಹಾಜರಿದ್ದರು.